ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಆತ್ಮವಿಶ್ವಾಸ ಹೆಚ್ಚು ಕಾಡ್ತಕ್ಕಂಥದ್ದಾಗುತ್ತೆ. ಆತ್ಮವಿಶ್ವಾಸದ ಕೊರತೆ, ಯಾವುದೇ ಕೆಲಸ ಮಾಡಲಿಕ್ಕೆ ಹೋಗಲಿ ಆತ್ಮವಿಶ್ವಾಸವೇ ಅಲ್ಲಿರುವುದಿಲ್ಲ, ಆತ್ಮಸ್ಥೈರ್ಯ ಇರುವುದಿಲ್ಲ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ, ಆತಂಕ. ಯಾವ ಕೆಲಸಕ್ಕೆ ಮುಂದಾದರೆ ಏನು ತೊಂದರೆ ಆಗುತ್ತೋ, ಯಾವ ಕೆಲಸ ಮಾಡುವಂತಹ ಶಕ್ತಿಯೂ ನನಗಿಲ್ಲ ಅಂತಕ್ಕಂತಹ ಒಂದು ಅಧೈರ್ಯ ನಿಮ್ಮನ್ನು ಹೆಚ್ಚು ಕಾಡುವಂಥದ್ದಾಗುತ್ತೆ. ಅನುಮಾನಾಸ್ಪದವಾದಂತಹ ಕೆಲಸಗಳನ್ನು ಮಾಡಲೇಬೇಡಿ ಅಂತಕ್ಕಂಥದ್ದು, ಅದು ಶೋಭೆ ತರೋದಿಲ್ಲ ಅನ್ನುವಂಥದ್ದು ಎಚ್ಚರಿಕೆಯ ಮಾತು. ಮತ್ತು ನಿಮಗೆ ಸಂಶಯ ಇರತಕ್ಕಂತಹ ಕೆಲಸಗಳನ್ನು ಮಾಡಲೇಬೇಡಿ ಅನ್ನುವಂಥದ್ದು. ಕೃಷಿಯಲ್ಲಿ ಆದಾಯವನ್ನು ಹೆಚ್ಚು ನೋಡುವಂತಹ ದಿವಸವಾಗುತ್ತೆ. ಮಾಡಬೇಕಾದಂತಹ ಕೆಲಸಗಳೇನಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳೇನಿದೆ, ಆ ಪ್ಲಾನ್ಗಳೇನಿದೆ, ಅದೆಲ್ಲವನ್ನು ರಹಸ್ಯವಾಗಿ ಇಡಬೇಕು. ಅದೇನಾದರೂ ಬೇರೆಯವರಿಗೆ ಗೊತ್ತಾಯಿತು, ಅದು ಸೋರಿಕೆ ಆಯಿತು ಅಂತಂದರೆ ನಿಮಗೆ ನಷ್ಟವಾಗ್ತಕ್ಕಂಥದ್ದಿದೆ. ಮಾತು ಮಿತವಾಗಿದ್ದರೆ ಬಹಳ ಒಳ್ಳೆಯದು. ಕೂಲಿ ಕಾರ್ಮಿಕರಿಗೆ ಸಂಬಳ ಹೆಚ್ಚಾಗ್ತಕ್ಕಂತಹ ದಿವಸ ಇದು. ಸಹೋದರ ವರ್ಗದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಅನರ್ಥವಾಗ್ತಕ್ಕಂತಹ ಸಂದರ್ಭಗಳು ಬರುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲಿ ಯಾವ ವಿಷಯವನ್ನು ಮಾತಾಡ್ತೀವಿ, ಇದರ ಒಳಾರ್ಥ ಏನು ಅನ್ನುವಂಥದ್ದನ್ನು ತಿಳಿದಲೇ ಜಗಳಕ್ಕೆ ಅವಕಾಶವಾಗುತ್ತೆ. ಮನೋರಂಜನೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದಿದೆ. ಮಧುಮತಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ನಾಯಕತ್ವದ ಸ್ಥಾನ ಸಿಕ್ಕುವಂತಹ ಸಾಧ್ಯತೆ ಇದೆ. ಲೀಡರ್ಶಿಪ್ ಸಿಕ್ಕಬಹುದು ನಿಮ್ಮ ಕ್ಷೇತ್ರದಲ್ಲಿ. ಹಾಗೆ ನಿಮಗೆ ಯಾವ ವಿಷಯದಲ್ಲಿ ಪರಿಣಿತಿ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ನಾಯಕತ್ವ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಜನರ ಮಧ್ಯದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂತಹ ಯೋಗ ನಿಮ್ಮದಾಗತ್ತೆ. ಆದರೆ ಸ್ವಾರ್ಥತೆಯನ್ನು ದೂರ ಮಾಡಿ ನಿಸ್ವಾರ್ಥವಾಗಿ ಕೆಲಸವನ್ನು ಮಾಡಿದರೆ ಅದರ ಪರಿಪೂರ್ಣವಾದಂತಹ ಗೌರವ ನಿಮ್ಮದಾಗ್ತಕ್ಕಂಥದ್ದು. ಅನಿರೀಕ್ಷಿತವಾದಂತಹ ಧನಲಾಭದ ಯೋಗ ಇದೆ. ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ವಿವಾಹದ ವಿಚಾರದಲ್ಲಿ ಮಾತ್ರ ಗೊಂದಲ ಉಂಟಾಗ್ತಕ್ಕಂಥದ್ದು. ಎಚ್ಚರಿಕೆಯಿಂದ, ಬುದ್ಧಿವಂತಿಕೆಯಿಂದ ಅದನ್ನು ಬಗೆಹರಿಸ್ಕೊಳ್ಬೇಕು. ಕಲಾವಿದರಿಗೆ ಉತ್ತಮವಾದಂತಹ ಪುರಸ್ಕಾರಗಳು, ಗೌರವ, ಸನ್ಮಾನಗಳು ಸಿಕ್ಕೋದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಕಠಿಣ ಪರಿಶ್ರಮವನ್ನು ಪಡಬೇಕು. ಪರಿಶ್ರಮ ಎಷ್ಟು ಪಡ್ತಿರೋ ಅಷ್ಟು ಫಲ ನಿಮ್ಮದಾಗ್ತಕ್ಕಂಥದ್ದು. ವೈಯಕ್ತಿಕವಾದಂತಹ ವಿಚಾರಗಳನ್ನು ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳೋದ್ರಿಂದ ನಿಮಗೊಂದು ಸ್ವಲ್ಪ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಕಾರ್ಮಿಕ ವರ್ಗದವರಿಗೆ ಮೋಸವಾಗ್ತಕ್ಕಂತಹ ಸಾಧ್ಯತೆ ಇದೆ, ಗಮನಿಸ್ಕೊಳ್ಳಿ. ರೇಣುಕಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಮುದ್ರಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಅದನ್ನು ಗಮನಿಸಬೇಕು. ಜವಾಬ್ದಾರಿಗಳಿಂದ ತುಂಬ ಜಾಣ್ಮೆಯಿಂದ ಬಗೆಹರಿಸ್ಕೊಳ್ಬೇಕಾಗತ್ತೆ. ಮಕ್ಕಳ ಬಗ್ಗೆ ಹೆಚ್ಚು ಗಮನ ಹರಿಸಿ. ಶಿಕ್ಷಣ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಉತ್ತಮವಾದಂತಹ ಫಲ. ತೈಲ ವ್ಯಾಪಾರಿಗಳಿಗೆ ಉತ್ತಮವಾದಂತಹ ಫಲ, ಧನಲಾಭ ಎರಡೂ ಇರತಕ್ಕಂಥದ್ದು. ಕೈಗಾರಿಕೆ ಹಾಗೆ ಕಾರ್ಖಾನೆ ಇಂಥ ಕಡೆಗಳಲ್ಲಿ ಬೆಂಕಿಯ ಅವಘಡವಾಗ್ತಕ್ಕಂತಹ ಸೂಚನೆ ಇದೆ. ಎಚ್ಚರಿಕೆಯಿಂದ ಇರಬೇಕು. ಕಟ್ಟಡ ಮಾಲೀಕರು ಮತ್ತು ಕಾರ್ಮಿಕರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಚಲನಚಿತ್ರ ನಿರ್ಮಾಪಕರಿಗೆ, ನಟರಿಗೆ ತುಂಬ ಆದಾಯದ ದಿವಸ. ಅಷ್ಟೇ ಅಪಮಾನವಾಗುವಂತಹ ಸಂದರ್ಭಗಳು ಬರಬಹುದು, ಎಚ್ಚರಿಕೆ. ಅಗ್ನಿದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಹಿತಶತ್ರುಗಳ ಕಾಟ ಹೆಚ್ಚಾಗಬಹುದು, ಸ್ವಲ್ಪ ಗಮನದಲ್ಲಿರಬೇಕು. ಸರ್ಕಾರಿ ನೌಕರರಿಗೆ ಒತ್ತಡ, ಕೆಲಸದ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು. ಮಾನಸಿಕವಾಗಿ ತುಂಬ ಬೇಸರವಾಗ್ತಕ್ಕಂಥದ್ದು. ಸಾಹಿತ್ಯ, ಸಂಗೀತ ಇತ್ಯಾದಿ ಕ್ಷೇತ್ರಗಳಲ್ಲಿ ಪರಿಶ್ರಮ ಇರತಕ್ಕಂಥವ್ರಿಗೆ ವಿಶೇಷವಾದ ಪುರಸ್ಕಾರ ಸಿಕ್ಕುವಂಥದ್ದು. ಧಾರ್ಮಿಕ ವೃತ್ತಿ, ಅರ್ಚಕ ವೃತ್ತಿ,
ಅಥವಾ ಧರ್ಮಗುರುಗಳು ಇವರೆಲ್ಲರಿಗೂ ಕೂಡ ವಿಶೇಷವಾದ ಸ್ಥಾನ, ಧನಲಾಭ ಆಗ್ತಕ್ಕಂಥದ್ದು. ತುಂಬ ಪರಿಶ್ರಮವನ್ನು ಪಡಬೇಕಾದಂತಹ ದಿವಸವಾಗತ್ತೆ. ಸ್ವಂತ ವ್ಯವಹಾರಗಳನ್ನು ನಡೆಸ್ತಕ್ಕಂಥವ್ರಿಗೆ ತುಂಬ ಅನುಕೂಲವಾಗಿದೆ. ಮನೆಯನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಆಲೋಚನೆ ಇರತಕ್ಕಂಥವ್ರಿಗೆ ಇದು ಸರಿಯಾದಂತಹ ಸಮಯ ಅಂತ ಹೇಳಿ ಬೇರೆಯವರಿಂದ ಮಾರ್ಗದರ್ಶನ ಸಿಕ್ಕತ್ತೆ. ಆ ಮಾತಿನ ಆಧಾರದ ಮೇಲೆ ಸಾಧಕ ಬಾಧಕಗಳನ್ನು ತಿಳಿದು ಮುಂದುವರಿತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಸುದರ್ಶನ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.